ಅಬೌವ್ 18 years of age ಈಗ May 1st ಇಂದ ವ್ಯಾಕ್ಸಿನೇಷನ್ ಶುರು ಆಗಿದೆ, ಲಸಿಕೆಗಳು. ದಯವಿಟ್ಟು ಹೋಗಿ ಫಸ್ಟ್ ಹಾಕಿಸ್ಕೊಳ್ಳಿ. ಸೊ ಹಾಕಿಸ್ಕೊಂಡು ನಾನು ಇಲ್ಲಿ ತನಕ ಡಾಟಾ ಬಂದಿರೋದ್ರಲ್ಲಿ ಯಾರ್ಯಾರು ವ್ಯಾಕ್ಸಿನ್ ಹಾಕ್ಸ್ಕೊಂಡಿದಾರೋ ಅವರಲ್ಲಿ ಕಾಯಿಲೆ ಮೂಡ್ತಿರೋದು ತುಂಬಾ ಕಮ್ಮಿ. ಅಕಸ್ಮಾತ್ ಕಾಯಿಲೆ ಬಂದ್ರು ಕೂಡ ತೀವ್ರತೆ ಅಷ್ಟೊಂದು ಜಾಸ್ತಿ ಬರಲ್ಲ. ಒಂದು, ಸೊ ವ್ಯಾಕ್ಸಿನೇಷನ್ ಈಸ್ ಎ ಮಸ್ಟ್. ಇನ್ನೊಂದು, ದಯವಿಟ್ಟು ಕೋವಿಡ್ ಬಂದ ತಕ್ಷಣ ಪ್ಯಾನಿಕ್ ಆಗ್ಬೇಡಿ, ಗಾಬರಿ ಆಗ್ಬೇಡಿ. ಇದು ಎನಿ ವೈರಲ್ ಡಿಸೀಸ್ ಹಂಗೇನೆ. ದ ಮೋರ್ ವಿ ಸ್ಟ್ರೆಸ್ ಅಪ್, the disease will win us. We should not get stressed. We should not allow the disease to win over us. ನಮಸ್ಕಾರ, ನಾನು ಪರಿಮಳಾ ಜಗ್ಗೇಶ್. ಇವತ್ತು ನನ್ನ ಪರಿಚಯ ವಿತ್ ಪರಿಮಳ ಕಾರ್ಯಕ್ರಮದಲ್ಲಿ ಪೇರೆಂಟ್ಸ್ಗೆ ಕೋವಿಡ್ ಟೈಮಲ್ಲಿ ಮಕ್ಕಳಿಗೆ ಕೋವಿಡ್ ಬಂದರೆ ಏನು ಮಾಡಬೇಕು, ಏನು ಸಿಂಪ್ಟಮ್ಸ್ ಇದೆ, ಹೇಗೆ ಗೊತ್ತಾಗುತ್ತೆ ನಮಗೆ ಅಂತ ಎಷ್ಟೊಂದು ಪ್ರಶ್ನೆಗಳಿತ್ತು. ಈ ಎಲ್ಲ ಪ್ರಶ್ನೆಗಳಿಗೆ ಪೀಡಿಯಾಟ್ರಿಷಿಯನ್ ಡಾಕ್ಟರ್ ಕೌಶಿಕ್ ಮೂರ್ತಿ ಅವ್ರನ್ನ ಮೀಟ್ ಮಾಡಿ ಅವರನ್ನೇ ನಿಮ್ಮ ಪ್ರಶ್ನೆಗಳನ್ನ ಕೇಳೋಣ, ಬನ್ನಿ. ಎಸ್, ಒಂದು ಬ್ರೇಕ್ ಆದ ನಂತರ ನಾನಿವತ್ತು ಈ ಕೋವಿಡ್ ಸಮಯದಲ್ಲಿ ತುಂಬಾ ಪ್ರಶ್ನೆಗಳು ಬರ್ತಾ ಇರೋದು ಪೇರೆಂಟ್ಸ್ ಕಡೆಯಿಂದ. ಅವರ ಹೆಲ್ತ್, ಅವರ ಆರೋಗ್ಯದ ಬಗ್ಗೆ ಚಿಂತೆಗಿಂತ ಹೆಚ್ಚಾಗಿ ಮನೇಲಿ ಮಕ್ಕಳಿದ್ದಾರೆ, ಅವ್ರಿಗೆ ಏನ್ ಮಾಡ್ಬೇಕು, ಯಾಕೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಬಾರಿ ಮಕ್ಕಳಿಗೆ ಎಫೆಕ್ಟ್ ಆಗ್ತಾ ಇದೆ, ತುಂಬಾ ಕನ್ಫ್ಯೂಷನ್ಸ್ ಇದೆ. ಹಾಗಾಗಿ ಯಾಕೆ ಒಂದು ಎಕ್ಸ್ಪರ್ಟ್ ಅಬೌಟ್ ದಟ್ ಪೀಡಿಯಾಟ್ರಿಷಿಯನ್ ಡಾಕ್ಟರ್ ಕೌಶಿಕ್ ಮೂರ್ತಿ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ. ಸೊ ನಮಸ್ಕಾರ ಡಾಕ್ಟರ್ ಕೌಶಿಕ್. ನಮಸ್ಕಾರ. ಗುಡ್ ಆಫ್ಟರ್ನೂನ್. ಸೊ ಮೊದಲನೇದಾಗಿ ತಮ್ಮ ರೈನ್ಬೋ ಕ್ಲಿನಿಕ್ ನಮ್ಮ ಏರಿಯಾ ಮಲ್ಲೇಶ್ವರದಲ್ಲಿ ಇರೋ ಪ್ರಯುಕ್ತ ಫೀಲ್ ಕನೆಕ್ಟೆಡ್. ಸೊ ಪ್ಲೀಸ್ ಟೆಲ್ ಮಿ ಒಂದು ಸಿಂಪಲ್ ಇಂಟ್ರೊಡಕ್ಷನ್ ತಮ್ಮ ಬಗ್ಗೆ. ಡಾಕ್ಟರ್ ಪೀಡಿಯಾಟ್ರಿಷಿಯನ್ ಅಂದಾಗ ಒಂದು ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಅಂದ್ರೆ ಯಾವ ಏಜ್ ಗ್ರೂಪ್ಗೆ ಯು ಕ್ಯಾನ್ ಗಿವ್ ಕನ್ಸಲ್ಟೇಷನ್ ಡಾಕ್ಟರ್? Madam, see, basically I will see kids from right when they're born till 18 years of age, 180. Okay. So okay. But as we got MBBS degree, we can see any age group. But pediatrics anta bandaga right from birth to 18 years of age, 18. ವೆರಿ ನೈಸ್ ಡಾಕ್ಟರ್. ಈಗ ನಾರ್ಮಲ್ ಆಗಿ ಲಾಸ್ಟ್ ಟೈಮ್ ಈ ಇಂಟರ್ವ್ಯೂ ಮೇನ್ ಉದ್ದೇಶ ಏನು ಅಂದ್ರೆ ದೇವರ್ ಹಂಡ್ರೆಡ್ಸ್ ಆಫ್ ಮೆಸೇಜಸ್ ವಿತ್ ಕನ್ಸರ್ನ್ಡ್ ಪೇರೆಂಟ್ಸ್. ತುಂಬಾ ಕನ್ಫ್ಯೂಷನ್ ಇದೆ. ಮೊದಲನೇದಾಗಿ ದೊಡ್ಡವರಾಗಿ ನಮಗೆ ಕನ್ಫ್ಯೂಷನ್ ಇದೆ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಅದರಲ್ಲಿ ಮಕ್ಕಳ ಬಗ್ಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇದೆ. ಡಾಕ್ಟರ್, ನಿಮ್ಮ ಅನುಭವದಲ್ಲಿ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ವಾಟ್ ಇಸ್ ದ ಡಿಫರೆನ್ಸ್ ತಾವು ನೋಡ್ತಾ ಇರೋದು? ಹಾ ಮೇಡಮ್, ಸಿ ಲಾಸ್ಟ್ ಇಯರ್ ಏನಂದ್ರೆ ಸ್ಟ್ರಿಕ್ಟ್ ಆಗಿ ಲಾಕ್ಡೌನ್ ಇತ್ತು. ಸೊ ಯಾರು ಹೊರಗೆ ಹೋಗಕ್ ಆಗ್ತಿರ್ಲಿಲ್ಲ. ನಾವು ಅಂದ್ರೆ ಗವರ್ಮೆಂಟ್ ವಾಸ್ ಕ್ವೈಟ್ ಸ್ಟ್ರಿಕ್ಟ್. ಸೊ ಲಾಕ್ಡೌನ್ ವಾಸ್ ಸೋ ಸಿವಿಯರ್ ಅಂಡ್ ಇಟ್ ವಾಸ್ ಫಾಲೋಡ್ ಸೋ ಸ್ಟ್ರಿಕ್ಟ್ಲಿ. ಯಾರು ಹೊರಗೆ ಹೋಗಕ್ ಆಗ್ತಿರ್ಲಿಲ್ಲ. ಆದ್ರಿಂದ ಅದು ಅಷ್ಟೊಂದು ಸ್ಪ್ರೆಡ್ ಆಗಿಲ್ಲ. ಬಟ್ ಈಗ ಲಾಕ್ಡೌನ್ ಓಪನ್ ಆದ ಕೂಡಲೇ ಎಲ್ಲರೂ ಆ ಕಡೆ ಈ ಕಡೆ ಜಸ್ಟ್ ಗೋಯಿಂಗ್ ಅರೌಂಡ್. There's no fear among the people and there's no sense ಅಂತೀನಿ, ಕಾಮನ್ ಸೆನ್ಸ್, ಸಮಾಜ ಜ್ಞಾನ ಕೂಡ ಇಲ್ಲ. ಸೊ ಹಾಗಾಗಿ ಮಾಸ್ಕ್ ಬಳಕೆ ಇಲ್ಲ. ಮಾರ್ಕೆಟ್ಗಳಿಗೆ ಹೋಗ್ತಾರೆ, ಮಾಸ್ಕ್ ಹಾಕಲ್ಲ. ಥಿಯೇಟರ್ಗಳಿಗೆ ಹೋಗ್ತಾರೆ, ಮಾಸ್ಕ್ ಹಾಕಲ್ಲ. ದೇರ್ ಗೋ ಟು ದ ಮಾಲ್ಸ್, ಮಾಸ್ಕ್ ಹಾಕಲ್ಲ. ಮತ್ತೆ ಸ್ಕೂಲ್ಗಳು ಸ್ಕೂಲ್ ಕ್ಲೋಸ್ ಆಗಿರೋದ್ರಿಂದ ಸ್ಕೂಲ್ಗೆ ಮಕ್ಕಳು ಹೋಗ್ತಿಲ್ಲ, ಸರಿ. ಬಟ್ ಐ ಸಿ ಇನ್ ದ ರೋಡ್, ಪಾರ್ಕ್, ಗ್ರೌಂಡ್ ಎಲ್ಲ ಕಡೆ ಚಿಕ್ಕ ಮಕ್ಕಳು ಆಟ ಆಡ್ತಿವೆ, ಒಂದು ಮಾಸ್ಕ್ ಹಾಕಲ್ಲ. ಅಫ್ಕೋರ್ಸ್ ದೇ ಆರ್ ಕಿಡ್ಸ್, ದೇ ಡೋಂಟ್ ನೋ ದ ಸೀರಿಯಸ್ನೆಸ್ ಆಫ್ ದ ಮಾಸ್ಕ್. ಹಂಗಾಗಿ ಇದು ಸ್ಪ್ರೆಡ್ ಆಗ್ತಿದೆ ಮೇಡಮ್. ದಿಸ್ ಇಸ್ ದ ರೀಸನ್ ಇಟ್ ಇಸ್ ಸ್ಪ್ರೆಡಿಂಗ್ ಮೋರ್ ಇನ್ ದ ಕಿಡ್ಸ್ ದಿಸ್ ಇಯರ್, ದಿಸ್ ಸೀಸನ್. ನಿಮ್ಮ ಪ್ರಾಕ್ಟೀಸ್ ಅಲ್ಲಿ ಡಾಕ್ಟರ್, ನಿಮ್ಮ ಕ್ಲಿನಿಕ್ ಅಲ್ಲಿ, ನಿಮ್ಮ ಪ್ರಾಕ್ಟೀಸ್ ಅಲ್ಲಿ, ಐ ಆಲ್ಸೋ ನೋ ಯು ಆರ್ ಅ ಕನ್ಸಲ್ಟೆಂಟ್ ಡಾಕ್ಟರ್ ಇನ್ ಅನದರ್ ಹಾಸ್ಪಿಟಲ್ ಆಲ್ಸೋ. ಸೊ ಟ್ರೆಂಡ್ ಏನ್ ಕಂಡು ಬರ್ತಾ ಇದೆ ಡಾಕ್ಟರ್? ನಿಮಗೆ ಏನ್ ಡಿಫರೆನ್ಸ್ ಕಾಣ್ತಾ ಇದೆ? ಇವಾಗ ಕೋವಿಡ್ ನವಜಾತ ಶಿಶುಗಳಿಂದ ಹಿಡಿದು 18 ವರ್ಷ ಅದೇ ಹೇಳಿದ್ನಲ್ಲ, ಪೀಡಿಯಾಟ್ರಿ ಎಲ್ಲಾರ್ಗು ಕಾಣಿಸ್ಕೊತಿದೆ. ಅದು ಫಸ್ಟ್ ಯಾವ ತರ ಸ್ಪ್ರೆಡ್ ಆಗುತ್ತಂತ ಫಸ್ಟ್ ನಾವು ಇಫ್ ವಿ know it, we tell
ಪ್ರಿವೆನ್ಷನ್ ಇಸ್ ಬೆಟರ್ ದನ್ ದ ಕ್ಯೂರ್ ಅಂತೀವಲ್ಲ. ಸೊ ಅದನ್ನ ಸ್ಟಾಪ್ ಮಾಡಿದ್ರೆ ಇಟ್ಸ್ ಬೆಟರ್ ದನ್ ದ ಕ್ಯೂರ್. ಸೊ ಯಾವ ತರ ಸ್ಟಾಪ್ ಮಾಡಬಹುದು ಅಂತ ನಾನು ಫಸ್ಟ್ ಹೇಳ್ತೀನಿ. ಇದು ನವಜಾತ ಶಿಶು, ನ್ಯೂ ಬಾರ್ನ್, ಜಸ್ಟ್ ಬಾರ್ನ್ ಏಜ್ ಗ್ರೂಪ್ ಇಂದಾನು ಐ ಹ್ಯಾವ್ ಸೀನ್ ಕಿಡ್ಸ್ ಹೂ ಹ್ಯಾವ್ ಗಾಟ್ ಇನ್ಫೆಕ್ಟೆಡ್ ವಿತ್ ಕೋವಿಡ್. ಅದು ಯಾವ ತರ ಅಂದ್ರೆ, ನವಜಾತ ಶಿಶುಗಳಿಗೆ ಸ್ನಾನ ಮಾಡ್ಸಕ್ಕೆ ಟ್ರೆಡಿಷನಲ್ ಬಾತ್ ಗಿವರ್ಸ್ ವಿಲ್ ಕಮ್ ಹೋಮ್. ಮೋಸ್ಟ್ ಆಫ್ ದ ಪ್ಲೇಸಸ್ ದಿಸ್ ಇಸ್ ದ ಹ್ಯಾಬಿಟ್. ಕರ್ಸ್ಕೋತಾರೆ, ನಾವು ನಮಗೂ ಸ್ನಾನ ಮಾಡಿಸಿ ಬನ್ನಿ ಬನ್ನಿ ಅಂತ. ಅವರು ಹಲವಾರು ಮನೆಗಳು ಹೋಗಿರ್ತಾರೆ. ಇಟ್ಸ್ ನಾಟ್ ದೇರ್ ಮಿಸ್ಟೇಕ್, ಪಾಪ ದಾಯಿಗಳದ್ದು ಮಿಸ್ಟೇಕ್ ಅಲ್ಲ, ಇಟ್ ಇಸ್ ದೇರ್ ಲೈವ್ಲಿಹುಡ್, ದೇ ಹ್ಯಾವ್ ಟು ಗೋ. ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಅದು ತೊಂದರೆ ಆಗ್ಬೋದು ಅಂತ. ಕರೆಕ್ಟ್, ಆಫ್ ಕೋರ್ಸ್ ಒಂದು ಅದು. ಇನ್ನೊಂದು ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದು ಮಕ್ಕಳನ್ನ ಎತ್ಕೊಂಡು ದೇ ವಿಲ್ ಸ್ಟಾರ್ಟ್ ಟು ಕಿಸ್ ದೆಮ್ ಅಂಡ್ ಪ್ಲೇ ವಿತ್ ದೆಮ್. ಸೊ ಫ್ರಮ್ ದೆಮ್ ಇಟ್ ವಿಲ್ ಸ್ಪ್ರೆಡ್ ಟು ದ ಕಿಡ್ಸ್. ಒಂದು ಸೊ ಇದು ದಿಸ್ ಇಸ್ ಇನ್ ದ ನ್ಯೂ ಬಾರ್ನ್ ಏಜ್ ಗ್ರೂಪ್, ಅಂದ್ರೆ 1 to 6 months ಅಥವಾ 8-9 months. 1 ವರ್ಷ ಆದ್ಮೇಲೆ ಮೇಲ್ಪಟ್ಟ ಮಕ್ಕಳಿಗೆ ಈಗ ನಾನ್ ನೋಡ್ತಿರೋದೇನಂದ್ರೆ, ಪೋಷಕರು ಅವ್ರುಗಳು ಮಕ್ಕಳನ್ನು ಸಹ ಸಮೇತ ಕರ್ಕೊಂಡು ಮಾರ್ಕೆಟ್ಗಳಿಗೆ ಹೋಗೋದು, ಮಾಲ್ಗಳಿಗೆ ಹೋಗೋದು. ಅಷ್ಟು ಚಿಕ್ಕ ಮಕ್ಕಳಿಗೆ ಮಾಸ್ಕ್ ಹಿಂಗ್ ಹಾಕ್ತೀರಾ? ಮೊದಲನೇ ಪ್ರಶ್ನೆ ಅದು. ಮಾಸ್ಕ್ ಹಾಕಿದ್ರು ಕೂಡ ಅದು ಸರಿಯಾಗಿರುತ್ತಾ? ಇಲ್ಲ, ಇರುತ್ತೆ, ಕೆಳಗಡೆ ಇರುತ್ತೆ, ಹಂಗ್ ಸ್ಪ್ರೆಡ್ ಆಗುತ್ತೆ. ಇನ್ನ ಸ್ವಲ್ಪ ದೊಡ್ಡ ಮಕ್ಕಳು, 3 years 4 years ಮಕ್ಕಳು ಬೀದಿಲಿ ಆಟ ಆಡಕ್ ಬರ್ತವೆ. ಕ್ರಿಕೆಟ್, ಸೈಕಲ್, ಏನೋ ಒಂದು. ಕ್ರಿಕೆಟ್ ಬಾಲ್ ಆಡುವಾಗ ಎಲ್ಲರೂ ಅಫ್ಕೋರ್ಸ್ ದೇ ವಿಲ್ ಬಿ ಸ್ಕ್ರೀಮಿಂಗ್, ದೇ ವಿಲ್ ಬಿ ಅನ್ ಆರ್ಗ್ಯುಮೆಂಟ್ ವಿತ್ ಅದರ್ ಕಿಡ್ಸ್. ಬೇರೆ ಮಕ್ಕಳಿಂದ ಫ್ರಮ್ ದೇರ್ ಪೇರೆಂಟ್ಸ್ ಮೈಟ್ ಬಿ ದೋಸ್ ಕಿಡ್ಸ್ ಹ್ಯಾವ್ ಇಟ್, ಇವರಿಂದ ಇನ್ನೊಬ್ರಿಗೆ ಬರುತ್ತೆ. ಈ ಮಕ್ಕಳು ತಗೊಂಡು ನಮ್ಮ ಮನೆಗೆ ಬರ್ತವೆ. ಸೊ ಇಟ್ ವಿಲ್ ಸ್ಪ್ರೆಡ್ ಟು ದ ಪೇರೆಂಟ್ಸ್, ಗ್ರ್ಯಾಂಡ್ ಪೇರೆಂಟ್ಸ್. ಸೊ ದಿಸ್ ಇಸ್ ದ ಚೈನ್. ಸೊ ಹೀಗಾಗಿ ಜಾಸ್ತಿ ಸ್ಪ್ರೆಡ್ ಆಗ್ತಿದೆ ಇನ್ ಕಿಡ್ಸ್, ದೋ ದೇ ಹ್ಯಾವ್ ಕ್ಲೋಸ್ ದ ಸ್ಕೂಲ್. ಸೊ ಸ್ಕೂಲ್ ಕ್ಲೋಸ್ ಮಾಡೋದ್ರಲ್ಲಿ ಇವಾಗ ಅರ್ಥನೇ ಇಲ್ಲ. ನಾ ಹೇಳೋದು, ಸ್ಕೂಲ್ ಕ್ಲೋಸ್ ಮಾಡೋದ್ರಲ್ಲಿ ಯಾಕೆ ಅರ್ಥ ಇದೆ? ಟು ಬ್ರೇಕ್ ದ ಚೈನ್. ಆ ಚೈನ್ ಬ್ರೇಕ್ ಮಾಡಕ್ ಆಗ್ತಿಲ್ಲ ನಾವು. ಹಾಗಾಗಿ ಚಿಕ್ಕ ಮಕ್ಕಳಲ್ಲೂ ಜಾಸ್ತಿ ಸ್ಪ್ರೆಡ್ ಆಗ್ತಿದೆ. ಈಗ ಮಕ್ಕಳಿಗೆ ಡಾಕ್ಟರ್, ಈಗ ದೊಡ್ಡ ಸಮಸ್ಯೆ ಏನು ಅಂದ್ರೆ, ಮನೆಯಲ್ಲಿ ಸಾರ್ಟ್ ಆಫ್ ತುಂಬಾ ಕಡೆ ನ್ಯೂಕ್ಲಿಯರ್ ಫ್ಯಾಮಿಲೀಸ್, ತಂದೆ ತಾಯಿ ಮಕ್ಕಳು ಇರ್ತಾರೆ. ನಾವು ಬೇರೆಯವ್ರ ಸಹಾಯ, ಒಂದು ನ್ಯಾನಿ, ಯಾರಾದ್ರೂ ಮಕ್ಕಳು ನೋಡ್ಕೊಳ್ಳೋರು ಬರೋರ್ ಸಹಾಯ ತಗೊಳ್ಳೇಬೇಕಾಗಿರೋ ಪರಿಸ್ಥಿತಿ. ಅಂತದ್ರಲ್ಲಿ ವರ್ಕ್ ಫ್ರಮ್ ಹೋಮು ಇದೆ. ಅಂಡ್ ಸಿಂಪ್ಟಮ್ಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಈಗ ಒಂದು ವೇಳೆ ತಂದೆ ತಾಯಿ ಪಾಸಿಟಿವ್ ಆದ್ರೆ ಮಕ್ಕಳಿಗೂ ಬರುತ್ತೆ. ಸೊ ಎಂತ ಒಂದು ಚೈನ್ ಲಿಂಕ್ ಅಂದ್ರೆ, ಆರ್ ದ ಸಿಂಪ್ಟಮ್ಸ್ somewhat similar to what we get? ಮಕ್ಕಳಲ್ಲಿ ಹೇಗಿರುತ್ತೆ ಸಿಂಪ್ಟಮ್ಸ್? ಐ ವಾಂಟ್ ಟು ಟೆಲ್ ಇಟ್ ಬೈ ಏಜ್ ಪ್ರಕಾರ ನಾನು ಹೇಳ್ತೀನಿ. ನವಜಾತ ಶಿಶು 1 month, 6 months, 8 months ಮಕ್ಕಳಲ್ಲಿ ಮೊದಲನೇದ ಕಾಣಿಸ್ಕೊಳ್ಳೋದೆ ಜ್ವರ, ಸ್ವಲ್ಪ ಇರಿಟಬಿಲಿಟಿ, ಜ್ವರ. ಈಗ ಸಾಧಾರಣ ಯಾವುದೇ ಕಾಯಿಲೆಯಲ್ಲಿ ಬಂದ್ರು ಫೀವರ್ ಸ್ಟಾರ್ಟ್ ಆಗೋದು ಸಹಜ. ಸೊ ಈ ಕಾಯಿಲೆಲ್ಲೂ ಫೀವರ್ ಶುರು ಆಗುತ್ತೆ. ಸ್ವಲ್ಪ ಜ್ವರ, ಸ್ವಲ್ಪ ಇರಿಟಬಿಲಿಟಿ, ಒಂದು 2-3 days ಬಿಟ್ಟು ಸ್ವಲ್ಪ ಮೂಗ್ಸು ಸ್ಟಾರ್ಟ್ ಆಗುತ್ತೆ. ಇನ್ನ ಕೆಲವು ಮಕ್ಕಳಲ್ಲಿ ಲೂಸ್ ಮೋಷನ್ ಶುರು ಆಗಿದೆ, ಬೇದಿ, ಅದು ಹೋಗ್ತಾ ಹೋಗ್ತಾ ಅದು ಕೆಮ್ಮು ಶುರು ಆಗ್ಬೋದು. ಬಟ್ ಇಟ್ ವೋಂಟ್ ಬಿ ವೆರಿ ಸಿವಿಯರ್, ತೀವ್ರತೆ ಅಷ್ಟೊಂದಿರಲ್ಲ. ಒಂದು 4-5 ದಿವಸದಲ್ಲಿ ರಿಕವರ್. ಬಟ್ ಅದು ಕೋವಿಡ್ ಇದೆಯೋ ಇಲ್ಲೋ ಅಂತ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ಅದೇ ತರ ಲಕ್ಷಣಗಳು ಪೋಷಕರಲ್ಲೂ ಬಂದಾಗ ಅವಾಗ ನಾವು ಸಂಶಯ ಪಟ್ಟು ಈ ಮಗುಗೂ ಪರೀಕ್ಷೆ ಮಾಡಿದ್ರೆ ಕೋವಿಡ್ ಇರುತ್ತೆ. ಇನ್ನ ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ, ಲೈಕ್ ಆಫ್ಟರ್ 2 years of age, they can't speak, they don't know, they can't just express what's going on within them. ಅವುಗಳಲ್ಲೂ ಫೀವರ್ ಶುರು ಆಗುತ್ತೆ. ಮೈಕೈ ನೋವು ಇರೋದ್ರಿಂದ they will be quite irritable, ಸುಮ್ಮನೆ ಅಳ್ತಿರ್ತವೆ, ಸೊ ನಂಗೆ ಎತ್ಕೊ ಅಂತಿರ್ತವೆ. ಅಂದ್ರೆ they need more attention from the parents. ಒಂದು ಆ ಮಕ್ಕಳಲ್ಲೂ ಸ್ವಲ್ಪ ಹೆಡೇಕ್ ಸ್ಟಾರ್ಟ್ ಆಗುತ್ತೆ. ವೇರ್ ದ ಕಿಡ್ಸ್ ಕ್ಯಾನ್ ಎಕ್ಸ್ಪ್ರೆಸ್ themselves, they'll tell that they got a headache. ಅದು ಹೋಗ್ತಾ ಹೋಗ್ತಾ ಗಂಟ್ಲು ನೋವು ಅಂತ ಕೆಲವು ಮಕ್ಕಳು ಹೇಳ್ತವೆ. ಸಿವಿಯರ್ ಗಂಟ್ಲು ನೋವು. ಆ ತರ ಗಂಟ್ಲು ನೋವು ಹಿಂದೆ ನೋಡಿರಲ್ಲ, ಮುಂದೆ ಕೂಡ ನೋಡಲ್ಲ, ಅಷ್ಟು ಇರುತ್ತೆ ಗಂಟ್ಲು ನೋವು. ಮತ್ತೆ ಅದು ಹೋಗ್ತಾ ಹೋಗ್ತಾ ಕಾಫ್, ನೆಕ್ಸ್ಟ್ 4 to 5 days ಅಲ್ಲಿ ಕಾಫ್ ಶುರು ಆಗುತ್ತೆ. ಇನ್ನ ಕೆಲವು ಮಕ್ಕಳಲ್ಲಿ ನಾನ್ ನೋಡಿರೋದ್ರಲ್ಲಿ ಸ್ಕಿನ್ ರ್ಯಾಷಸ್, ರವೆ ತರ
ಚರ್ಮ ಪೂರ್ತಿ ಕೆಂಪಗಾಗಿ ರ್ಯಾಷಸ್ ಶುರು ಆಗಿದೆ ಇನ್ನ ಕೆಲವು ಮಕ್ಕಳಲ್ಲಿ. ಇನ್ನ ಕೆಲವು ಮಕ್ಕಳಲ್ಲಿ ಲೂಸ್ ಮೋಷನ್ ಕೂಡ ಬಂದಿದೆ. ಇನ್ನ ಕೆಲವು ಮಕ್ಕಳಲ್ಲಿ ಕಣ್ಣೆಲ್ಲ ಕೆಂಪಗಾಗಿ ಕಂಜಕ್ಟಿವೈಟಿಸ್ ಅಂತೀವಿ, ಆ ತರನು ಶುರು ಆಗಿದೆ. ಇನ್ನ 10 ವರ್ಷದ ಮೇಲ್ಪಟ್ಟ ಮಕ್ಕಳಲ್ಲಿ ಫಸ್ಟ್ ಸ್ಟಾರ್ಟ್ ಆಗದೆ ಫೀವರ್. ಪರ್ಟಿಕ್ಯುಲರ್ ಆಗಿ they will surely tell body ache. It is a symptom, common symptom for any viral fever. As COVID is also a virus, it will also represent in the same way. Body ache, headache, pain in the eyes, which can be expressed by kids more than 8-9 years of age. They can express, I have got pain in the eyes, I have got a headache, I have got a fever, I have got a severe sore throat. So ಈ ಲಕ್ಷಣಗಳು ಇದ್ದೇ ಇರುತ್ತೆ. ಹೀಗೆ ಈಗ ಒಂದು ನಮ್ಮಲ್ಲಿ ಇರೋ ಆತಂಕ ಏನು ಅಂದ್ರೆ ಎಲ್ಲಾ ಕಡೆ ಕೇಸಸ್ ಸ್ಪ್ರೆಡ್ ಆಗ್ತಾ ಇರೋದಕ್ಕೆ ಲ್ಯಾಬ್ ಟೆಕ್ನಿಷಿಯನ್ಸ್ ನ ಮನೆ ಕರೆದು ಟೆಸ್ಟ್ ಮಾಡಕ್ಕೂ ಒಂದಷ್ಟು ಭಯ ಇದೆ. ಭಯ. ಯಾವಾಗ ಯಾವ ಹಂತದಲ್ಲಿ ಈಗ ಕಾಮನ್ ಫ್ಲೂ ಇದ್ರೂನು ನಮ್ಮ ಮನಸ್ಸಿಗೆ ಭಯ ಆಗೋದೇನು ಅಂದ್ರೆ ಸ್ವಲ್ಪ ಕೋಲ್ಡ್, ಸ್ವಲ್ಪ ನೆಗಡಿ, ಸ್ವಲ್ಪ ಯಾರೋ ಸೀನಿದ್ರು ಸಾಕು ಅಯ್ಯೋ ಅಂತ ಅಲ್ವಾ? ಸೊ ಯಾವಾಗ ಒಂದು ಪೇರೆಂಟ್ ಆಗಿ ನಾನು ಐ ಹ್ಯಾವ್ ಟು ಟೇಕ್ ಅ ಡಿಸಿಷನ್, ಕೋವಿಡ್ ಟೆಸ್ಟ್ ಮಾಡ್ಸೋದಾಗ್ಲಿ, ಏನ್ ಮಾಡ್ಬೇಕು? ವಾಟ್ ಶುಡ್ ವಿ ಡೂ? ಕರೆಕ್ಟ್. ದಿಸ್ ಇಸ್ ದ ವೆರಿ ಗುಡ್ ಕ್ವೆಶ್ಚನ್ ಅಂಡ್ ರೈಟ್ ಕ್ವೆಶ್ಚನ್. ವೆನ್ ಯು ಹ್ಯಾವ್ ಟು ವರಿ. ಒಂದು ಫೀವರ್ 3 ದಿವಸಕ್ಕೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಫೀವರ್ 4th ಸ್ಟಾರ್ಟ್ ಆಗುತ್ತೆ ಅಂತ ತಗೊಳ್ಳಿ. 4th to 5th, 5th to 6th, 6th to 7th, ಡೇ 3 ಆದ್ರೂ ಜ್ವರ ಹೋಗ್ತಾನೆ ಇಲ್ಲ, ಜಾಸ್ತಿ ಆಗ್ತಾನೆ ಇದೆ. ಜ್ವರದ ಜೊತೆ ಬೇರೆ ಲಕ್ಷಣಗಳು, ಗಂಟ್ಲು ನೋವಾಗ್ಲಿ, ಲೂಸ್ ಮೋಷನ್ ಆಗ್ಲಿ, ಕೆಮ್ಮು ಶುರು ಆಗ್ಲಿ, ಇದು 3. ಮತ್ತೆ ಸಿಮಿಲರ್ ಕೈಂಡ್ ಆಫ್ ಸಿಂಪ್ಟಮ್ಸ್, ಅದೇ ತರ ಲಕ್ಷಣಗಳು ಬೇರೆ ಫ್ಯಾಮಿಲಿ ಮೆಂಬರ್ಸ್ ಅಲ್ಲೂ ಶುರು ಆದ್ರೆ don't think twice, just go for the RT-PCR test. Okay. So it is better to do more than less. Better be safe than not doing the test, just thinking okay it's just a flu, so it will go off. 3 ದಿವಸ ಟೈಮ್ ಅಷ್ಟೇ. 3 ದಿವಸಕ್ಕಿಂತ ಜಾಸ್ತಿ ಲಕ್ಷಣಗಳು ಜಾಸ್ತಿ ಆಗ್ತಿದ್ರೆ ಪರೀಕ್ಷೆಗೆ you have to go through the test. Simple, because it is very tricky to tell. ಆಯ್ತು ನೋಡೋಣ ಬಿಡು, ಒಂದೊಂದು 4-5 ದಿವಸ ನೋಡೋಣ ಬಿಡು ಅಂತ ಹೇಳೋ ಸ್ಥಿತಿಲಿ ಇಲ್ಲ ನಾವೀಗ. ಸೊ 3 days ಟೈಮ್ ಕೊಡ್ತೀವಿ ಅಷ್ಟೇ. 3 daysಗಿಂತ ಜಾಸ್ತಿ ಇದ್ರೆ ನಾನು ಇವಾಗ ಹೇಳಿರೋ ಲಕ್ಷಣಗಳು ಅಥವಾ ಅದಕ್ಕೇನಾದ್ರು ಅಥವಾ ಆ ಲಕ್ಷಣಗಳು ಜಾಸ್ತಿ ಆದ್ರೆ ಯು ಹ್ಯಾವ್ ಟು ಗೋ ಫಾರ್ ದ ಟೆಸ್ಟ್. ಸಿಂಪಲ್. ಡಾಕ್ಟರ್, ಅಗೇನ್ ಲೈಕ್ ನಾನು ಹೇಳ್ದಂಗೆ ಲೈಕ್ ಇಷ್ಟೊಂದು ಡೌಟ್ಸ್, ಕನ್ಫ್ಯೂಷನ್ಸ್ ಅಲ್ಲಿ ದೇರ್ ವರ್ ಸಮ್ ಮೆಸೇಜಸ್ ವಿಚ್ ಕೇಮ್ ಇನ್. ಈಗ ದೊಡ್ಡವರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಆಗತ್ತೆ, ಲೈಕ್ ಆಕ್ಸಿಜನ್ O2 ಸ್ಯಾಟ್ ಕಡಿಮೆ ಆಗತ್ತೆ ಅಂತ ಈ ಲಕ್ಷಣಗಳು ಇರತ್ತೆ. ಮಕ್ಕಳಲ್ಲೂ ಸಿಮಿಲರ್ ಆಗಿ ಕಂಡು ಬರುತ್ತಾ? ನಮಗೆ ಕಂಡು ಬರುತ್ತೆ. ಟಿಲ್ 8 years of age ಅಷ್ಟೊಂದು ತೀವ್ರತೆ ಕಾಣಿಸ್ಕೊಳ್ಳಲ್ಲ. 8 ವರ್ಷದ ಏಜ್ ತನಕ ಅಷ್ಟೊಂದು ತೀವ್ರತೆ ಕಾಣಿಸ್ಕೊಳ್ಳಲ್ಲ. ಬಟ್ ಕಾಣಿಸ್ಕೋಬಹುದು. ಯಾವ ತರ ಮಕ್ಕಳಲ್ಲಿ ಅಂದ್ರೆ, if they are very low in nutrition, ಆಹಾರ ಹೀನತೆ, ಆ ಮಕ್ಕಳಲ್ಲಿ ಕಾಣಿಸ್ಕೊಂಡ್ಬಿಡುತ್ತೆ. ಅಂದ್ರೆ ಈ ತರ ತೀವ್ರತೆ ಒಂದು. ಅಥವಾ ಮಕ್ಕಳಲ್ಲಿ ಕೆಲವು ಮಕ್ಕಳಲ್ಲಿ ಹಿಮೋಫಿಲಿಯಾ, ಇನ್ನ ಕೆಲವು ಮಕ್ಕಳು ಪಾಪ they will be just undergoing chemotherapy, they will be undergoing frequent blood transfusions. ಈ ತರ ಮಕ್ಕಳಲ್ಲಿ within 8 years ಈ ಕೋವಿಡ್ ಅನ್ನೋದು ಜಾಸ್ತಿ ಪರಿಣಾಮ ಬೀಳುತ್ತೆ. ಸೊ ಟಿಲ್ 8 years of age it is not very risky. 8 years 10 ವರ್ಷದ ಮೇಲ್ ಮಕ್ಕಳಿಗೆ ಈ ತೀವ್ರತೆ ಕಾಣಿಸ್ಕೊಳ್ಳೋದು ಎಷ್ಟು ನಿಜಾನೋ, ಇಟ್ಸ್ ದ ಸೇಮ್ ಇನ್ ಇಂಟೆನ್ಸಿಟಿ ಆಸ್ ವಾಟ್ ಅಡಲ್ಟ್ಸ್ ಆರ್ experiencing. After 10 to 12 years of age it is the same. Symptoms and danger will be the same as compared to adults. So till 8 years of age it won't be so severe. ಈಗ ಇನ್ನೊಂದು ದೊಡ್ಡ ಕಂಪ್ಲೇಂಟ್, ಇದು ಎರಡು ಹೇಗೆ ಇಂಟರ್ಲಿಂಕ್ಡ್ ಇದೆ ಅಂದ್ರೆ,
ತಾಯಂದಿರಿಗೆ ಮಕ್ಕಳಿಗೆ ಊಟನೇ ಮಾಡ್ಸಕ್ ಆಗಲ್ಲ ಮೇಡಮ್. ಯಾವಾಗ ನೋಡಿದ್ರು ಆಟ ಆಡ್ಬೇಕು ಅಂತಾರೆ. ಮತ್ತೆ ಪಾಪ ಮಕ್ಕಳಿಗೂ ಬ್ಲೇಮ್ ಮಾಡಕ್ ಆಗಲ್ಲ. ಸುಮಾರು ವರ್ಷ ಮನೇಲೇ ಇದ್ರು. ಈಗ ಪುನಃ ಸ್ಟಾರ್ಟಿಂಗ್ ಹೊಸದಾಗಿ ಏನೋ ಅಪ್ಪ ಅಮ್ಮನ ಜೊತೆ ಡಾನ್ಸ್ ಮಾಡೋದು ಅದ್ ಮಾಡೋದು ಖುಷಿ ಕೊಡ್ತಾ ಇತ್ತು. ಈಗ ಟಿವಿ ಬಿಟ್ಟು ಮಾಡಲ್ಲ ಅಂತಾರೆ, ಊಟನೂ ಮಾಡಲ್ಲ ಅಂತಾರೆ. ಇಮ್ಯುನಿಟಿ ಮಕ್ಕಳಲ್ಲೂ ಬೆಳಿಬೇಕು ಅಂದ್ರೆ ಸೋ ವರಿಡ್. ಸೊ ದೊಡ್ಡೋರ್ ತರಾನೇ ಚಿಲ್ಡ್ರನ್ ಆಲ್ಸೋ ರಿಕ್ವೈರ್ ಗುಡ್ ಫುಡ್, ಒಂದಷ್ಟು ಫಿಸಿಕಲ್ ಆಕ್ಟಿವಿಟಿ, ಹೈಜೀನ್. Yes, three things. Yes, whatever you said is the three pillars of health: hygiene, nutrition, and activity. Whatever you told are the main three pillars of health. So you have just explained it really good. This is a very tricky situation. We have to invent new ways to just entertain them. ಅದು ಏನಂದ್ರೆ ಇವಾಗ ಎಲ್ಲಾರ ಮನೇಲೂ ಫೋನು, ಟಿವಿ, ಅದು ಇಂಟರ್ನೆಟ್ ಕನೆಕ್ಷನ್, ಟಿವಿ ಕನೆಕ್ಷನ್, ಇಟ್ ಇಸ್ ದೇರ್, ಇಟ್ಸ್ ಬಿಕಮ್ ಕಾಮನ್. ವಾಟ್ ಐ ಸೇ ಇಸ್ ಪೇರೆಂಟ್ಸ್ ಶುಡ್ ಕಮ್ ಡೌನ್ ಟು ದ ಕಿಡ್ಸ್ ಏಜ್. ಅವ್ರ ಏಜ್ ಬಂದು ಮಕ್ಕಳ ಏಜಿಗೆ ಬರಬೇಕು ಅಂತ ಬಂದು ಅವ್ರುಗಳು ಯಾವ ರೀತಿ ಆಡ್ತಾರೋ ಸೇಮ್ ವೇ ವಿ ಆಲ್ಸೋ ಶುಡ್ ಪ್ಲೇ ವಿತ್ ದೆಮ್. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ a 6-year-old daughter and a 2-year-old daughter. With both of them I play hide and seek, ಕಣ್ಣ ಮುಚ್ಚಲಾಟ. ತುಂಬಾ ಚೆನ್ನಾಗಿರುತ್ತೆ ಅದು. ಇರೋದೊಂದು ಹಾಲು ರೂಮು, ಕಿಚನ್, ಅಲ್ಲಲ್ಲೇ ಚಿಟ್ಕೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದದು ಇನ್ನೊಂದು ಕುಂಟ ಪಿಲೆ ಆಟಾಡ್ತೀವಿ, ಡ್ರಾಯಿಂಗ್ ಮಾಡ್ತೀವಿ, ಸ್ಕೆಚಿಂಗ್ ಮಾಡ್ತೀವಿ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. So this is very important. When the family, everyone sits together to have food, we can monitor what they're eating, how long they take time to eat, and what is going on in their plate. ಆಮೇಲೆ ಯಾರಾದ್ರೂ ಒಬ್ಬರಾದ್ರೂ ಮನೆಯಲ್ಲಿ ಸ್ಟ್ರಿಕ್ಟ್ ಆಗಿರ್ಬೇಕು. ಎಲ್ಲ ತುಂಬಾ ಮುದ್ದು ಮಾಡಿ ಬೆಳೆಸಿದ್ರೆ ಸಲಿಗೆ ಜಾಸ್ತಿ ಆಗುತ್ತೆ. ನಾವ್ ಏನ್ ಮಾತು ಹೇಳಿದ್ರು ಕೇಳಲ್ಲ ಅವುಗಳು. ಯಾರಾದ್ರೂ ಒಬ್ಬರಾದ್ರೂ ಸ್ಟ್ರಿಕ್ಟ್ ಆಗಿರ್ಬೇಕು. ಅಂಡ್ ನ್ಯೂಟ್ರಿಷನ್, ನೀವು ಹೇಳೋ ಪ್ರಕಾರ ಏನಪ್ಪ, ಇಮ್ಯುನಿಟಿ ಬಗ್ಗೆ, ವೆಜಿಟೇರಿಯನ್ಸ್ ಅಂಡ್ ನಾನ್ ವೆಜಿಟೇರಿಯನ್ಸ್ ಬೋತ್ ಫುಡ್ ಹ್ಯಾಬಿಟ್ಸ್ ಆರ್ ದೇರ್. ವೆಜಿಟೇರಿಯನ್ಸ್ ಅಲ್ಲಿ ಆಫ್ ಕೋರ್ಸ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ದಿವಸಕ್ಕೆ ಯಾವ್ದಾದ್ರು ಒಂದ್ ರೀತಿ ವೆಜಿಟೇಬಲ್ ಇರಲೇಬೇಕು, ಒಂದು ಫ್ರೂಟ್ ಇರಲೇಬೇಕು. ಆಮೇಲೆ ಅವತ್ತು ಏನ್ ಮಾಡಿದಾರೋ ಅದೇ ಆಹಾರ. ಮೇಬಿ ಫಾರ್ ಸೌತ್ ಇಂಡಿಯನ್ಸ್ ಅದೇ ಸೇಮ್ ಇಡ್ಲಿ, ದೋಸೆ, ಚಿತ್ರಾನ್ನ, ಪುಳಿಯೋಗರೆ, ಮಧ್ಯಾಹ್ನ ಹುಳಿ, ರಾತ್ರಿ ಹುಳಿ. ಸಾಯಂಕಾಲ ಟೈಮು ವೆರಿ ಇಂಪಾರ್ಟೆಂಟ್. ಜಂಕ್ ಫುಡ್ ಸ್ವಲ್ಪ ಅವಾಯ್ಡ್ ಮಾಡಿ. ರೂಲ್ ಇರಬೇಕು, ವಾರಕ್ಕೆ 1 ಸತಿ 2 ಸತಿ ಜಂಕ್ ಫುಡ್ ಸರಿ, ಬಟ್ ವಾರ ಹಿಡಿ ಕೊಡಬಾರದು. ಇಫ್ ದೇ ಸ್ಟಾರ್ಟ್ ಈಟಿಂಗ್ ಜಂಕ್ ಫುಡ್ಸ್, ಮೇನ್ ಫುಡ್, ದೇ ವಿಲ್ ಶೋರ್ಲಿ ಟೆಲ್ ಐ ಡೋಂಟ್ ವಾಂಟ್ ಟು ಈಟ್. ಹೊಟ್ಟೆ ತುಂಬೋಗಿರುತ್ತೆ, ಇನ್ಯಾಕೆ ತಿಂತವೆ, ತಿನ್ನಲ್ಲ. ಸೊ ಇದು ನ್ಯೂಟ್ರಿಷನ್ ಬಗ್ಗೆ ಆಯ್ತು, ಮತ್ತೆ ಟೈಮ್ ಪಾಸ್ ಬಗ್ಗೆ ಆಯ್ತು. ಮತ್ತೆ ನೀವು ಹೇಳಿದ್ರ ಪ್ರಕಾರ ಫಿಸಿಕಲ್ ಆಕ್ಟಿವಿಟಿ ಮಕ್ಕಳ ಜೊತೆನೆ ವಿ ಆಲ್ಸೋ ಕ್ಯಾನ್ ಡೂ ಅವರ್ ಫಿಸಿಕಲ್ ಆಕ್ಟಿವಿಟಿ. ಇವಾಗೆಲ್ಲ ಯೂಟ್ಯೂಬ್ ಗಳಲ್ಲಿ ಯಾವ ತರ ಹೋಮ್ ಬೇಸ್ಡ್ ಎಕ್ಸರ್ಸೈಸ್ ಮಾಡಬೇಕು ಅಂತ ಬೇಕಷ್ಟಿವೆ. ಜಸ್ಟ್ ಕ್ಲೈಂಬಿಂಗ್ ದ ಸ್ಟೆಪ್ಸ್ ಅಪ್ ಅಂಡ್ ಡೌನ್ ಅಟ್ಲೀಸ್ಟ್ ಒಂದು 10-20 ದಿವಸಕ್ಕೆ, ಸಾರಿ 20 times a day will make a really good exercises. Sit ups, ಸ್ಕಿಪ್ಪಿಂಗ್ ರೋಪ್, ನೀವ್ ಹೇಳ್ದಂಗೆ ಅವಾಗ್ಲೇ ಅದೇ ಮಕ್ಕಳ ಜೊತೆ ಡ್ಯಾನ್ಸ್ ಮಾಡೋದು, ಅದು ಮಾಡೋದು ಇನ್ನೂ ಕಂಟಿನ್ಯೂ ಮಾಡ್ಬೇಕು. ಇದನ್ನ ಇದು ಈ ಕಾಯಿಲೆ ಪೂರ ಹೋಗೋ ತನಕ ದಿಸ್ ಆಕ್ಟಿವಿಟಿ ಹ್ಯಾಸ್ ಟು ಬಿ ದೇರ್ ಡೈಲಿ. ಅಂಡ್ ಒನ್ಸ್ ವಿ ರಿಟರ್ನ್ ಫ್ರಮ್ ದ ವರ್ಕ್, ಮಕ್ಕಳ ಜೊತೆ ಕೂತ್ಕೊಂಡು ಮಾತಾಡ್ಬೇಕು. ಇವತ್ತಿನ ದಿನ ನೀನ್ ಏನ್ ಮಾಡಿದೆ, ವಾಟ್ ಹ್ಯಾಪನ್. ಯು ಹ್ಯಾವ್ ಟು ಶೋ ದಟ್ ಇಂಟ್ರೆಸ್ಟ್ ಟುವರ್ಡ್ಸ್ ದೆಮ್. ಯು ಹ್ಯಾವ್ ಟು make them feel that I am interested in your daily routine. I want to know what happened with you this day. So ಈ ತರ ಕೇಳ್ಕೊಂಬಂದ್ರೆ ಬಾಂಡಿಂಗ್ ವಿಲ್ ಇನ್ಕ್ರೀಸ್. ಇಲ್ಲಿ ಏನಾಗಿದೆ ಅಂದ್ರೆ, ಪೇರೆಂಟ್ಸ್ ಮನೆ ವಾಪಸ್ ಬಂದ ತಕ್ಷಣ, ಅಫ್ ಕೋರ್ಸ್ ಐ ಕಾಂಟ್ ಬ್ಲೇಮ್ ದ ಪೇರೆಂಟ್ಸ್. ಇಟ್ಸ್ ಅ ಸ್ಟ್ರೆಸ್ಫುಲ್ ವರ್ಲ್ಡ್, ಇಟ್ಸ್ ಅ ಸ್ಟ್ರೆಸ್ಫುಲ್ ಲೈಫ್. ಬಂದ ತಕ್ಷಣ ಫೋನ್ ಹಿಡ್ಕೋತೀವಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಹಿಡ್ಕೋತೀವಿ, ಅಥವಾ ಟಿವಿ ಆನ್ ಮಾಡ್ತೀವಿ, ನಮ್ ಪಾಡಿಗೆ ನಾವು ಕೂತ್ಕೋತೀವಿ. ಮಕ್ಕಳು ನಮ್ಮ ಹತ್ರ ಬಂದಾಗ, ಅಪ್ಪ ಅಮ್ಮ ಬಂದಾಗ ಸುಮ್ಮನೆ ಆ ಕಡೆ ಹೋಗೋಣ ಅಂತ
ಸುಸ್ತಾಗಿದೆ ಅಂತೀವಿ, ಅದು ಸಹಜ. ಬಟ್ ಇನ್ನೊಂದು ನಾನ್ ಹೇಳೋದೇನಂದ್ರೆ, ಯು ಹ್ಯಾವ್ ಟು ಕಮ್ ಓವರ್ ಇಟ್, ಗೆಟ್ ಓವರ್ ಇಟ್. ಮನೆಗ್ ಬಂದ ತಕ್ಷಣ ಕೈ ಕಾಲು ಮುಖ ತೊಳ್ಕೊಂಡು ಕ್ಲೀನ್ ಆಗಿ ಮಕ್ಕಳ ಜೊತೆ ಕೂತ್ಕೊಂಡು ಒಂದು 10-15 ನಿಮಿಷ ಸ್ಪೆಂಡ್ ಮಾಡಿದ್ರೆ ದೇ ಫೀಲ್ ಇಂಪಾರ್ಟೆಂಟ್. ದೇ ಫೀಲ್ ಪೇರೆಂಟ್ಸ್ ತುಂಬಾ ಚೆನ್ನಾಗಿ ಈ ಪರ್ಟಿಕ್ಯುಲರ್ ಟೈಮಲ್ಲೂ ಹೇಗೆ ಇವತ್ತು ನಾವೇನ್ ಬೀಜ ನೆಡ್ತೀವೋ ಆ ಸಂಬಂಧದ ಬೀಜ ನಮ್ಮ ಮಕ್ಕಳ ಜೊತೆ ನಾಳೆ ದೊಡ್ಡ ಮರವಾಗಿ ಬೆಳೆದು ಚೆನ್ನಾಗಿ ಸ್ಟ್ರಾಂಗ್ ಫೌಂಡೇಶನ್ ಇರ್ಬೇಕಂದ್ರೆ ಈಗಿಂದಾನೆ ತಂದೆ ತಾಯಿ ನಾವು ಮಾಡ್ಬೇಕು. ಡಾಕ್ಟರ್, ಇನ್ನೊಂದು ಪ್ರಶ್ನೆ, ದಿಸ್ ಇಸ್ ಸಮಥಿಂಗ್ ವಿಚ್ ಆಸ್ ಅ ಕಾಮನ್ ಪರ್ಸನ್ ನನ್ಗೆ ಯಾವಾಗ್ಲೂ ಅನ್ಸತ್ತೆ, ನಮ್ಮ ಸುತ್ತಮುತ್ತ ಇರೋರು ಯಾರೋ, ನಮ್ಮ ಮನೇಲಿರೋರೇ ಒಬ್ರು ಪಾಸಿಟಿವ್ ಅಂದ್ರೆ ನಾವ್ ಎಷ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ಕೋಬೇಕು, ಸೇಫ್ ಇರಬೇಕು, ಒಂದು ಆತಂಕ. ಒಂದು ಡಾಕ್ಟರ್ ಆಗಿ ತಾವುಗಳು ನಿಮ್ಮ ಲೈಫೇ ಮುಡಿಪಾಗಿಟ್ಟು ನೀವ್ ಸೇವೆ ಮಾಡ್ತೀರಾ, ಅದು ನೀವು ಆಯ್ಕೆ ಮಾಡ್ಕೊಂಡಿರೋ ಕೆರಿಯರ್. ಆದ್ರೆ ನಿಮ್ಮ ವೈಫ್ ಆಗ್ಲಿ, ನಿಮ್ಮ ಮಕ್ಕಳಾಗ್ಲಿ, ಹೌ ಡು ಯು ಬ್ಯಾಲೆನ್ಸ್ ನಿಮ್ಮ ಕೆರಿಯರ್ ಜೊತೆಗೆ ನಿಮ್ಮ ಫ್ಯಾಮಿಲಿ? This is a very tough question. Of course, it's a very tough question. ಇದಕ್ಕೆ ಸಿಂಗಲ್ ಲೈನ್ ಅಲ್ಲಿ ಆನ್ಸರ್ ಹೇಳಕ್ಕೆ ಆಗಲ್ಲ. ಇದಕ್ಕೆ ಸಿಂಗಲ್ ಲೈನ್ ಅಂತ ಆನ್ಸರ್ ಹೇಳಕ್ ಆಗಲ್ಲ. I practice utmost cleanliness. ಕ್ಲಿನಿಕಲ್ ಕೂಡ ಆಫ್ ಕೋರ್ಸ್ ಈ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್, ಮಾಸ್ಕ್ ಅದೆಲ್ಲ ಹಾಕೊಂಡು ಕ್ಲಿನಿಕಲ್ ಎಷ್ಟೇ ಕ್ಲೀನ್ ಆಗಿರ್ತೀನೋ, ಮನೆಗೆ ವಾಪಸ್ ಬಂದ ಮೇಲೆ ಮಕ್ಕಳನ್ನ ಮುಟ್ಟುವಾಗ ಅಥವಾ ಬೇರೆ ಏನು ವಸ್ತುನ ಮುಟ್ಟುವಾಗ ನಾನು ಫಸ್ಟ್ ಕ್ಲೀನ್ ಆಗ್ತೀನಿ. It will start right from my gate. Near my gate, I kept a bucket of water. I'll wash my feet, my slippers. Then I just enter my home and wash up. Then I go to my kids. So ಇದು ಒಂದು ಇತ್ತೀಚೆಗೆ ನಾವು ಡಾಕ್ಟರ್ಗಳೆಲ್ಲ ಮಾಡ್ತಾ ಇದ್ವಿ. ಇಟ್ ಇಸ್ ಯೂನಿವರ್ಸಲ್. ಆಲ್ ದ ಡಾಕ್ಟರ್ಸ್, ಹೆಲ್ತ್ ಕೇರ್ ಸ್ಟಾಫ್, ದೇ ಫಾಲೋ ದಿಸ್. ಒಂದ್ಸತಿ ಮನೆ ಒಳಗೆ ಬಂದಾಗ ಅಫ್ಕೋರ್ಸ್ ನೀವು ಹೇಳ್ದಂಗೆ ಸ್ಟ್ರೆಸ್ ಇದ್ದೇ ಇರುತ್ತೆ. ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅಂದ್ರೆ ಅದು ಅದೇ ಒಂದ್ ಲೈನ್ ಹೇಳೋದು ತುಂಬಾ ಕಷ್ಟ ಇದೆ. ಮೇ ಬಿ ಐ ಜಸ್ಟ್ ಕೀಪ್ ಮೈ ಫೋನ್ ಅಸೈಡ್. I keep my phone aside. I go to my kids. I talk to my kids. I watch cartoon with my kids. I watch all kinds of nonsense movies of their age with my kids, and I just enjoy it with them. So ee tara career balance, of course, family and career, it is the same anti nanu ಸೀಸಾ ಅಂತೀವಿ. ಆ ಕಡೆ ಒಂದು ವೇಟ್ ಹಾಕಕ್ಕಾಗಲ್ಲ, ಈ ಕಡೆ ಒಂದು ವೇಟ್ ಹಾಕಕ್ಕಾಗಲ್ಲ, ಸಮತೋಲನೆ ಬೇಕೇಬೇಕು. ಸೊ ಅದು ಒಂದ್ ಲೈನ್ ಅಲ್ಲಿ ಹೇಳೋದು ತುಂಬಾ ಕಷ್ಟ ಇದೆ ಮೇಡಮ್. ಕರೆಕ್ಟ್. ಅಂಡ್ ಈ ಪ್ರಶ್ನೆ ನನಗೆ ಯಾವಾಗ್ಲೂ ಮನಸ್ಸಲ್ಲಿ ಕಾಡ್ತಾ ಇರತ್ತೆ ಡಾಕ್ಟರ್. ಯಾಕಂದ್ರೆ ನಾವು ಒಂದು ಫೇಸ್ಬುಕ್ ಪೋಸ್ಟ್ ನೋಡುವಾಗ್ಲಿ, ಅದು ಕೇವಲ ಲೈಕ್ ಆ ಇಡೀ ವರ್ಗ, ಎಷ್ಟೊಂದು ಜನ ಅವರು ಹೊರಗಡೆ ಇಲ್ಲ ಅಂದ್ರೆ ನಾವು ಸಂತೋಷವಾಗಿ ಮನೇಲಿ ಇರಕ್ ಸಾಧ್ಯನೇ ಇಲ್ಲ. ಸ್ಟಾರ್ಟಿಂಗ್ ಫ್ರಮ್ ಒಂದು ಆಂಬ್ಯುಲೆನ್ಸ್ ಡ್ರೈವರ್ ಇರ್ಬೋದು, ನಮ್ಮ ಹಾಸ್ಪಿಟಲ್ ಅಲ್ಲಿ ಸೆಕ್ಯೂರಿಟಿ ಅವರಿಂದ ಹಿಡಿದು ಅಲ್ವಾ, ಅವರು ಪಾಪ ಎಷ್ಟು ಅವ್ರ ಜೀವನನ ಮುಡಿಪಾಗಿಟ್ಟು ನಮಗೆ ಇಷ್ಟು ಮಾಡುವಾಗ ಐ ಥಿಂಕ್ ಯಾರು ಹೊರಗಡೆ ಹೋಗೋ ನೆಸೆಸಿಟಿ ಇಲ್ಲ. ನಾವು ಈ ಒಂದು ಸಿಚುವೇಶನ್ಗೆ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂದ್ರೆ, ತಾವು ಹೇಳ್ದಂಗೆ ಆದಷ್ಟು ಕೇರ್ಫುಲ್ ಆಗಿರ್ತಾ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತಾ, ಇನ್ನೊಬ್ರಿಗೆ ಈ ನಮಗೋಸ್ಕರ ಕಷ್ಟ ಪಡ್ತಾ ಇರೋರು ನಿಮ್ಮಂತ ಎಲ್ಲರಿಗೂ ಎಕ್ಸ್ಟ್ರಾ ಬರ್ಡನ್ ಆಗ್ದಂಗೆ ನಮ್ಮನ್ನ ನಾವು ಜವಾಬ್ದಾರಿಯಿಂದ ನೋಡ್ಕೊಂಡ್ರೇನೆ ಐ ಥಿಂಕ್ ದ ಸಿಚುವೇಶನ್ ವಿಲ್ ಕಮ್ ಅಂಡರ್ ಕಂಟ್ರೋಲ್ ಅಲ್ವಾ ಡಾಕ್ಟರ್? Yes. We all should come together to break the chain and bring down the wave. ಅದು ಸಾಧೆ ಅಗತ್ಯ ಇದ್ದವ್ರು ಮಾತ್ರ ಹೊರಗಡೆ ಹೋಗ್ಲಿ. ಇನ್ನೂ ವರ್ಷಾನ್ಗಟ್ಲೆ ಟೈಮ್ ಇದೆ. We can go for tours, we can go for trips, we can go for our dream destinations, we can have our favorite food in our favorite place. ಎಲ್ಲ ಟೈಮ್ ಇದೆ. ಇನ್ನೊಂದು ಕೇವಲ 1 ವರ್ಷ ಟೈಮ್ ಅಷ್ಟೇ. 1 ವರ್ಷ ಸಹಿಸ್ಕೊಂಡು ಎಲ್ಲ ಸ್ಯಾಕ್ರಿಫೈಸಸ್ ಮಾಡಿ, ನೀವು ಹೇಳ್ದಂಗೆ ಹೆಲ್ತ್ ಕೇರ್ ವರ್ಕರ್ಸ್, ಫ್ರಂಟ್ ಲೈನ್ ವರ್ಕರ್ಸ್ ಬಗ್ಗೆ ಸ್ವಲ್ಪ ಯೋಚಿಸಿ, ಅವ್ರ ಬಗ್ಗೆ ಯೋಚಿಸದೇ ಇದ್ರು ಅಟ್ಲೀಸ್ಟ್ ಥಿಂಕ್ ಆಫ್ ಯುವರ್ ಓನ್ ಫ್ಯಾಮಿಲಿ ಮೆಂಬರ್ಸ್, ಎಸ್ಪೆಷಲಿ ಏಜ್ಡ್ ಪೇರೆಂಟ್ಸ್ ಅಟ್ ಹೋಮ್, ಏಜ್ಡ್ ಸಿಟಿಸನ್ಸ್ ಅಟ್ ಹೋಮ್. ಅವ್ರಿಗೆ ಕಾಯಿಲೆ ಬಂದ್ರೆ ಅವರು ತಡ್ಕೊಳ್ಳೋ ಶಕ್ತಿ ತುಂಬಾ ಕಮ್ಮಿ ಇರುತ್ತೆ. ಸೊ ಬೇರೆಯವ್ರಿಗಲ್ದೇ ಆದ್ರೂ
ನಿಮ್ಮ ಮನೆಯವ್ರ ಬಗ್ಗೆ ಯೋಚಿಸಿ ಸ್ವಲ್ಪ. ನೀವು ಹೇಳದಂಗೆ ಇಫ್ ವಿ ಕಟ್ ದ ವೇವ್ ಅಂಡ್ bring down the chain, it will be really good, and it will be the burden on the healthcare system will be really less, and the struggling and the sacrifices made by the frontline workers will go down. Thank you so much Dr. Kaushik, ನಿಮ್ಮ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದಕ್ಕೆ. ಯಾಕಂದ್ರೆ ಇಷ್ಟೊಂದು ಪೇರೆಂಟ್ಸ್ ವರ್ ವೆರಿ, ಐ ಆಮ್ ಶ್ಯೂರ್ ಒಂದಷ್ಟು ಕ್ಲಾರಿಟಿ ಆದ್ರೂ ಸಿಕ್ಕಿರತ್ತೆ ಈ ನಿಮ್ಮ ಮಾತುಗಳಿಂದ. ಅಂಡ್ ಎಂಡಿಂಗ್ ಅಲ್ಲಿ ನೀವು ಏನಾದ್ರೂ, ಡು ಯು ವಾಂಟ್ ಟು ಟೆಲ್ ಸಮಥಿಂಗ್, ಶೇರ್ ಸಮಥಿಂಗ್ ವಿತ್ ದ ವ್ಯೂವರ್ಸ್? Viewers, see, all the viewers above 18 years of age, ಈಗ May 1st ಇಂದ ವ್ಯಾಕ್ಸಿನೇಷನ್ ಶುರು ಆಗಿದೆ, ಲಸಿಕೆಗಳು. ದಯವಿಟ್ಟು ಹೋಗಿ ಫಸ್ಟ್ ಹಾಕಿಸ್ಕೊಳ್ಳಿ. ಸೊ ಹಾಕಿಸ್ಕೊಂಡು, ನಾನು ಇಲ್ಲಿ ತನಕ ಡಾಟಾ ಬಂದಿರೋದ್ರಲ್ಲಿ ಯಾರ್ಯಾರು ವ್ಯಾಕ್ಸಿನ್ ಹಾಕಿಸ್ಕೊಂಡಿದಾರೋ ಅವರಲ್ಲಿ ಕಾಯಿಲೆ ಮೂಡ್ತಿರೋದು ತುಂಬಾ ಕಮ್ಮಿ. ಅಕಸ್ಮಾತ್ ಕಾಯಿಲೆ ಬಂದ್ರು ಕೂಡ ತೀವ್ರತೆ ಅಷ್ಟೊಂದು ಜಾಸ್ತಿ ಬರಲ್ಲ. ಒಂದು, ಸೊ ವ್ಯಾಕ್ಸಿನೇಷನ್ ಈಸ್ ಅ ಮಸ್ಟ್. ಇನ್ನೊಂದು, ದಯವಿಟ್ಟು ಕೋವಿಡ್ ಬಂದ ತಕ್ಷಣ ಪ್ಯಾನಿಕ್ ಆಗ್ಬೇಡಿ, ಗಾಬರಿ ಆಗ್ಬೇಡಿ. ಇದು ಎನಿ ವೈರಲ್ ಡಿಸೀಸ್ ಹಂಗೇನೆ. ದ ಮೋರ್ ವಿ ಸ್ಟ್ರೆಸ್ ಅಪ್, ದ ಡಿಸೀಸ್ ವಿಲ್ ವಿನ್ ಅಸ್. ವಿ ಶುಡ್ ನಾಟ್ ಗೆಟ್ ಸ್ಟ್ರೆಸ್ಡ್. ವಿ ಶುಡ್ ನಾಟ್ ಅಲೋ ದ ಡಿಸೀಸ್ ಟು ವಿನ್ ಓವರ್ ಅಸ್. ಒನ್ಸ್ ಕೋವಿಡ್ ಬಂದಿದೆ ಅಂತ ಗೊತ್ತಾದ್ಮೇಲೆ ಬಿ ಹ್ಯಾಪಿ, ಬಿ ಸ್ಟ್ರಾಂಗ್, ಬಿ ಹ್ಯಾಪಿ. ಅಫ್ಕೋರ್ಸ್ ಇನ್ 15 days you will be quarantined at home. Watch good movies, listen to good music. ಎಲ್ಲ ಕಡೆ ವಿಡಿಯೋ ಕಾಲ್ ಆಪ್ಷನ್ಸ್ ಇದೆ, ಎಲ್ಲರಿಗೂ ಮಾಡಿ ಮಾತಾಡಿ ಸ್ವಲ್ಪ ಆರಾಮಾಗಿರಿ. ಮಕ್ಕಳಿಗೆ ಅಫ್ಕೋರ್ಸ್ ಇವಾಗ ನಾನು, ಬಿಕಾಸ್ ಕಿಡ್ಸ್ ಶುಡ್ ನಾಟ್ ಗೆಟ್ ಸ್ಕೇರ್ಡ್. 5 ವರ್ಷ ಮೇಲೆ ಪಟ್ಟಿರೋ ಮಕ್ಕಳಿಗೆ ದೇ ಆಲ್ ನೋ ವಾಟ್ ಇಸ್ ಕೋವಿಡ್. ಆಮೇಲೆ ಟಿವಿ ನೋಡಿ ಅವುಗಳು ಗಾಬರಿ ಆಗ್ಬಿಟ್ಟಿವೆ. ಸೊ ಅಕಸ್ಮಾತ್ ಮಕ್ಳು ಕೋವಿಡ್ ಬಂದು ಅದು ಪಾಸಿಟಿವ್ ಬಂದ್ರು ಕೂಡ ಮಕ್ಕಳಿಗೆ ನೀವು ಹೇಳ್ಬೇಡಿ ನಿನ್ಗೆ ಕೋವಿಡ್ ಆಗಿದೆ ಅಂತ ಹೇಳಕ್ ಹೋಗ್ಬೇಡಿ. ದೇ ವಿಲ್ ಗೆಟ್ ಸ್ಕೇರ್ಡ್. 5 ವರ್ಷ ಮಕ್ಕಳಿಗೆ ತಿಳುವಳಿಕೆ ಸಾಕಷ್ಟು ಇರುತ್ತೆ. ಸೊ ನೀವು ಎಲ್ಲರ ಮುಂದೆ ಇವನ್ಗೂ ಕೋವಿಡ್ ಆಗಿದೆ, ಇವಳಿಗೂ ಕೋವಿಡ್ ಆಗಿದೆ ಅಂದ್ರೆ ದೇ ವಿಲ್ ಗೆಟ್ ಸ್ಕೇರ್ಡ್. ದೇ ವಿಲ್ ನಾಟ್ ಶೋ ಇಟ್ ಆಫ್, ಬಟ್ ದೇ ವಿಲ್ ಬಿ ಸ್ಟ್ರೆಸ್ಡ್ ಇನ್ಸೈಡ್. ಸೊ ಆ ವಿಷಯನ ಅವುಗಳಿಗೆ ಹೇಳಕ್ ಹೋಗ್ಬೇಡಿ. ಕೋವಿಡ್ ಬರುತ್ತೆ ಹೋಗುತ್ತೆ, ಬಟ್ ಏನಂದ್ರೆ ಒಂದು 2 to 3%, ಅಟ್ಲೀಸ್ಟ್ 5% ಇಟ್ ಇಸ್ ಕ್ವೈಟ್ ಫೇಟಲ್. ಅದು ಯಾವ ತರ ಫೇಟಲ್ ಆಗುತ್ತೆ, ಅದರದ್ದು ಸೈನ್ಸ್ ಸಿಂಪ್ಟಮ್ಸ್ ಮೇ ಬಿ ಇಲ್ಲಿ ಡಿಸ್ಕಸ್ ಮಾಡೋದು. ಎಸ್, ಅದು ಸ್ಮಾಲ್ ಪರ್ಸೆಂಟೇಜ್. ಸೊ ಸಾಕಷ್ಟು ಜನ, ಮೋರ್ ದನ್ 90-95 ಆರ್ ರಿಕವರಿಂಗ್. ಆ ಒಂದು ಹೋಪ್ ಅಲ್ಲಿ, ಆ ಒಂದು ಭರವಸೆ, ಪಾಸಿಟಿವ್ ಆಟಿಟ್ಯೂಡ್ ಅಲ್ಲಿ. ಆದಷ್ಟು ಇದು ಹೊಸ ಡಿಸೀಸ್, ಏನ್ ಇನ್ಫಾರ್ಮೇಶನ್ ಸಿಗುತ್ತೋ ತಗೊಂಡು ಮೈಂಡ್ ಸೆಟ್ ಕಾನ್ಕರ್ಸ್ ಎವ್ರಿಥಿಂಗ್. ಒಂದು ದೃಢವಾದ ಮೈಂಡ್ ಸೆಟ್ ಇದ್ರೆ ಏನಿದ್ರು ನಾವು ಫೇಸ್ ಮಾಡಬಹುದು ಅಂತ ಒಂದು ನಂಬಿಕೆಯಿಂದ ವಿ ಕ್ಯಾನ್ ವೈಂಡ್ ಅಪ್ ದಿಸ್. ಅದೇ ಕರೆಕ್ಟ್. ಆಸ್ ಎ ಲೈವ್ ಎಕ್ಸಾಂಪಲ್, ಲಾಸ್ಟ್ ಇಯರ್ September 1st to 20th ಐ ವಾಸ್ ಅ ಕೋವಿಡ್ ವಿಕ್ಟಿಮ್. 20 ದಿವಸ 14 ದಿವಸ ಫೀವರ್, 14 days ನನಗಿತ್ತು ಫೀವರ್ ಇತ್ತು. ಇಟ್ ವಾಸ್ ರಿಯಲಿ ಸಿವಿಯರ್ ಬಿಕಾಸ್ ಐ ವಾಸ್ ಸ್ವಲ್ಪ ಪ್ಯಾನಿಕ್ ಇದ್ದೆ. ಬಟ್ ಮೈ ಫ್ರೆಂಡ್ಸ್, ಮೈ ರಿಲೇಟಿವ್ಸ್, ಮೈ ಕಲೀಗ್ಸ್ ಎಲ್ಲರೂ ಧೈರ್ಯ ತುಂಬಿದ್ಮೇಲೆ ಐ ಜಸ್ಟ್ ಕೇಮ್ ಓವರ್ ಇಟ್. ಮೈ ಇನ್ಲಾಸ್, ದೇ ಆರ್ ಆಲ್ಸೋ ಏಜ್ಡ್, 72 years, 62 years. ಅವ್ರಿಗೆ ಜಾಸ್ತಿನೇ ಆಗೋಗಿತ್ತು. ಆಲ್ಮೋಸ್ಟ್ ಲಂಗ್ ಇನ್ವಾಲ್ವ್ಮೆಂಟ್ ವಾಸ್ ಮೋರ್ ದನ್ 75%. ಸೊ ದೇ ಹ್ಯಾವ್ ರಿಕವರ್ಡ್. ಏಜ್ಡ್ ಪೀಪಲ್ ಹ್ಯಾವ್ ರಿಕವರ್ಡ್. ಐ ಹ್ಯಾವ್ ರಿಕವರ್ಡ್. ಸೋ ಮೆನಿ ಪೀಪಲ್ ಹ್ಯಾವ್ ರಿಕವರ್ಡ್. ಸೊ ದಿಸ್ ಡಿಸೀಸ್ ವಿಲ್ ಗೋ ಡೌನ್. ಸೊ ಎಲ್ಲ ಈ ಭೂಗೋಳದ ಎಲ್ಲ ಜೊತೆಗೆ ನಾನು ಹೇಳೋದು ಇಷ್ಟೇ, ಧೈರ್ಯವಾಗಿರಿ. ಡೈವರ್ಟ್ ಯುವರ್ ಮೈಂಡ್ when you know that you're COVID positive. Don't get scared and don't get panicked. Thank you, doctor. That was amazing. Amazing talking to you. Thank you. God bless. Namaste, madam. ಪೀಡಿಯಾಟ್ರಿಷಿಯನ್ ಡಾಕ್ಟರ್ ಕೌಶಿಕ್ ಮೂರ್ತಿ ಅವರು ಇಷ್ಟು ಚೆನ್ನಾಗಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು. ತುಂಬ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಐ ಹೋಪ್ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ವೀಕ್ ಬೇರೆ ಒಂದು ಗೆಸ್ಟ್ ಜೊತೆಗೆ ತಮ್ಮನ್ನ ಭೇಟಿ ಆಗ್ತಾ ಇರ್ತೀನಿ. ಅದುವರೆಗೂ ಸ್ಟೇ ಸೇಫ್, ಮಾಸ್ಕ್ ಅಪ್. ಥ್ಯಾಂಕ್ ಯು.